ನಮಸ್ಕಾರ ಎಲ್ರಿಗೂ. ನಾನು ಮಾನಸ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಉಪಯೋಗವಾಗುವ 5 ಸುಲಭ ಹ್ಯಾಕ್ಗಳನ್ನು ನಾನು ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮೆಲ್ರಿಗೂ ರಂಗೋಲಿ ಹಾಕೋದು ತುಂಬ ಇಷ್ಟ. ಅದರಲ್ಲೂ ರಂಗೋಲಿಗೆ ಕಲರ್ ತುಂಬೋದು ಅಂದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆದರೆ ರಂಗೋಲಿನ ನಾವು ಕವರ್ನಲ್ಲಿ ಇಟ್ಕೊಂಡು ಹಾಕ್ತೀವಿ. ಏಕೆಂದರೆ ಒಂದೊಂದಕ್ಕೆ ಒಂದೊಂದು ಕಲರು ಒಂದೊಂದು ಬಾಕ್ಸು ಸೆಪ್ರೇಟಾಗಿ ನಮಗೆ ಮಾಡೋದಕ್ಕೆ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇದು ಒಂದು ಸಿಂಪಲ್ಲಾಗಿ ನಾನು ನಿಮಗೆ ಒಂದು ಟ್ರಿಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಎಲ್ಲ ಕಲರ್ನೂ ನಾವು ಒಂದೇ ಕಡೆ ಇಟ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸು, ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ ಇದ್ದರೆ ಇದರಿಂದ ನೋಡಿ ಹೀಗೆ ಈ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಈ ಥರ ಕಾರ್ಡ್ಬೋರ್ಡಿಂದ ನಾವು ಯೂಸ್ ಮಾಡಿಕೊಂಡು ಇಂದ ಯೂಸ್ ಮಾಡಿಕೊಂಡು ಇದನ್ನೆಲ್ಲನೂ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದಂಥ ರಂಗೋಲಿ ಕಂಟೈನರ್ನ ನಾವು ಈ ರೀತಿಯಾಗಿ ಮಾಡ್ಬೋದು. ನೋಡಿದ್ರಲ್ಲ ವಿಡಿಯೋದಲ್ಲಿ, ಈ ರೀತಿಯೇ ಮಾಡಿ ಎಲ್ಲದಕ್ಕೂ ನಾವು ಕಲರ್ನ ತುಂಬಿಸ್ಕೋಬೋದು. ಹಾಗೆ ರಂಗೋಲಿ ಕೂಡ ಹಾಕ್ಕೊಳ್ಬೋದು. ಅದಕ್ಕೊಂದು ಮುಚ್ಚಳ ಕೂಡ ನೋಡಿ ಈ ರೀತಿಯಲ್ಲಿ ಕಾರ್ಡ್ಬೋರ್ಡು ಹಾಗೆ ಒಂದು ಅದರದೇ ಒಂದು ಕ್ಯಾಪು ಮುಚ್ಚಳ ಇರುತ್ತಲ್ಲ, ಅದರಿಂದ ನಾವು ಈ ರೀತಿಯಾಗಿ ಮಾಡ್ಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಯೂಸ್ಫುಲ್ಲಾಗಿ ಇರುತ್ತೆ. ಆರಾಮಾಗಿ ಚೆಲ್ಲೋಗದೆ ಹಾಗೆ ನಾವು ಇದನ್ನು ನೋಡ್ಕೊಳ್ಬೋದು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಬೇಗ ಮುಗಿದೋಗ್ಬಿಡುತ್ತೆ. ಜಾಸ್ತಿ ಕೂಡ ಇದಕ್ಕೆ ಏನು ಖರ್ಚಾಗೋದಿಲ್ಲ. ಏನು ಖರ್ಚಿಲ್ದಲೇ ಆರಾಮಾಗಿ ನಾವು ಈ ಒಂದು ಕಂಟೈನರ್ ಬಾಕ್ಸ್ನ ರಂಗೋಲಿ ಕಂಟೈನರ್ ಬಾಕ್ಸ್ನ ನಾವು ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದೇ ಪ್ಲಾಸ್ಟಿಕ್ ಬಾಟಲ್ಸಿಂದ ನಾವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಈ ಥರ ಸ್ಪೂನ್ ಹೋಲ್ಡರ್ಸು, ತುಂಬ ಸ್ಪೂನ್ಸು ಸೌಟ್ಗಳು ನಾವು ಇಟ್ಕೊಂಡಿರ್ತೀವಿ. ಅದನ್ನೆಲ್ಲ ಒಂದೇ ಇದರಲ್ಲಿ ಹೇಗೆ ಇಟ್ಕೋಬೋದು, ಹೇಗೆ ಮಾಡ್ಬೋದು ಅಂದರೆ ನೋಡಿ, ಈ ರೀತಿಯಾಗಿ ಒಂದು 5-6 ಪ್ಲಾಸ್ಟಿಕ್ ಬಾಟಲ್ಸ್ನ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡು, ಆನಂತರ ನೋಡಿ ಈ ಥರ ಮೇಲೆ ಶೇಪು ಹೀಗೆ ಕಟ್ ಮಾಡಿಕೊಂಡು ನೋಡಿ ಹೀಗೆ ಡಬಲ್ ಟೇಪು ಅಥವಾ ಗ್ಲೂ ಗನ್ನು ಯಾವುದೇ ನಿಮ್ಮ ಹತ್ರ ಇದ್ರೂ ಅದರಿಂದ ನಾವು ಹೀಗೆ ಯೂಸ್ ಮಾಡಿಕೊಂಡು ನೋಡಿ ಈಸಿಯಾದಂಥ ಒಂದು ಸ್ಪೂನ್ ಕಂಟೈನರು ರೆಡಿಯಾಗಿ ಹೋಗ್ಬಿಟ್ಟಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಚಾಕು, ದೊಡ್ಡ ದೊಡ್ಡ ಸೌಟ್ಗಳನ್ನು ಕೂಡ ನಾವು ಇಟ್ಕೊಳ್ಬೋದು. ನೀವು ಕೂಡ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನೋಡಿ, ಈ ಥರ ಬಾಟಲ್ಸು, ದೊಡ್ಡ ಬಾಟಲ್ಸು ಇಟ್ಕೊಂಡಿರ್ತೀವಿ. ನಾವು ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಇದನ್ನು ತೊಗೋತೀವಿ, ಯೂಸ್ ಮಾಡ್ತೀವಿ, ನೀರು ಖಾಲಿಯಾಗಿ ಹೋಗ್ಬಿಡುತ್ತೆ. ಅದನ್ನು ಬಿಸಾಕದೆ ಅದರಿಂದ ಏನು ಮಾಡ್ಬೋದು ಅಂದರೆ ನೋಡಿ, ಇದಿರೋದಿಯಲ್ಲ, ಇದು ಈ ಥರ ಹ್ಯಾಂಗರು ಬಾಟಲ್ಸಲ್ಲಿ ಬರುತ್ತೆ. ಅದರಿಂದ ಏನು ಯೂಸು ಅಂದರೆ, ನಾವು ಹ್ಯಾಂಡ್ ವಾಶ್ ಬಾತ್ರೂಮ್ನಲ್ಲಿ ಅಥವಾ ಸಿಂಕ್ ಹತ್ರ ನಾವು ಇದನ್ನು ಟವಲ್ ಹೋಲ್ಡರ್ ಆಗಿ, ನಾವು ಇದನ್ನು ನ್ಯಾಪ್ಕಿನ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೋದು. ಹೋಲ್ಡರ್ ಇಲ್ಲ ಅಂದರೆ ಈ ಥರ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಸಿಂಕ್ ಪಕ್ಕ ಅಥವಾ ಬಾತ್ರೂಮಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಹಾಕ್ಕೊಂಡ್ರೆ ಆರಾಮಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಈ ಥರ ಎಷ್ಟೊಂದು ವಯರ್ಸನ್ನು ನಾವು ಇರುತ್ತೆ ಮನೆಯಲ್ಲಿ. ಚಾರ್ಜಿಂಗ್ ವಯರು, ಕನೆಕ್ಟರ್ಸು, ಅದು ಇದು ಕೇಬಲ್ಸು ಏನೇನೋ ಇರ್ತವೆ. ಅವೆಲ್ಲ ಒಂದೇ ಕಡೆ ಇಟ್ಟಿರ್ತೀವಿ, ಒಂದೇ ಬಾಕ್ಸಲ್ಲಿ ಇಟ್ಟಿರ್ತೀವಿ, ಒಂದೇ ಬುಟ್ಟಿಲಿ ಇಟ್ಟಿರ್ತೀವಿ. ಅದೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಈ ಥರ ತೊಗೋಬೇಕಾದ್ರೆ ಕಷ್ಟ ಆಗುತ್ತೆ. ಇದೇ ನೋಡಿ, ಬಾಟಲ್ ಮುಚ್ಚಳ ಇರುತ್ತೆ ನೋಡಿ, ಮುಚ್ಚಳದ ಕಡೆ ಎಡ್ಜಲ್ಲಿ ಇರುತ್ತೆ ನೋಡಿ. ಇದನ್ನು ಈ ಶೇಪ್ನಲ್ಲಿ ನೋಡಿದ್ರಲ್ಲ, ಆ ಶೇಪ್ನಲ್ಲೇ ಕಟ್ ಮಾಡಿಕೊಂಡು ಈ ಥರ ವಯರ್ನ ನೀಟಾಗಿ ಮರಚ್ಬಿಟ್ಟು ಅದರೊಳಗಡೆ ಇಟ್ಟರೆ ವಯರು ಬಿಚ್ಕೊಳ್ಳೋದೇ ಇಲ್ಲ. ಎಷ್ಟು ವರ್ಷ ಆದರೂ ಹಾಗೆ ಫಿಕ್ಸಾಗಿ ನಾವೇ ಬಿಚ್ಚೋವರೆಗೂ ಅದು ಬಿಚ್ಚೋಗಲ್ಲ, ನೀಟಾಗೆ ಇರುತ್ತೆ. ಅದನ್ನು ಒಂದು ಬಾಕ್ಸಲ್ಲೋ ಒಂದು ಬುಟ್ಟಿನಲ್ಲೋ ಏನು ಬೇಕೋ ಯಾವುದ್ರಲ್ಲೋ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ತೊಗೋಬೋದು, ಮತ್ತು ವಾಪಸ್ಸು ನೀಟಾಗಿ ಮುಚ್ಚಿಡ್ಬೋದು. ಎಷ್ಟು ನೀಟಾಗಿ ಒಂದು ಸ್ಟೋರೇಜ್ ರೆಡಿ ಆಯ್ತಲ್ಲ, ನೋಡಿದ್ರಲ್ಲ. ಹಾಗೆ ಇದು ವೆರಿ ಸಿಂಪಲ್ಲು ನೋಡಿ. ಒಂದು ಸ್ಪೂನ್ ಕಂಟೈನರು, ನಾವು ಪಾತ್ರೆ ತೊಳಿತೀವಿ, ಪಾತ್ರೆ ತೊಳೆದಾಗ ಸ್ಪೂನ್ಸ್ ಎಲ್ಲನೂ ನಾವು ನೀಟಾಗೆ ಅದು ನೀರು ಎಲ್ಲ ಹೀರ್ಕೊಂಡು ಆಮೇಲೆ ಅದನ್ನು ಸ್ಪೂನ್ ಸ್ಟ್ಯಾಂಡಿಗೆ ಹಾಕ್ಬೋದು. ಅದಕ್ಕೆ ನೋಡಿ, ಈ ಥರ ಪ್ಲಾಸ್ಟಿಕ್ ಬಾಟಲ್ ಇರುತ್ತಲ್ಲ, ಒಂದು ಸಿಂಗಲ್ ಬಾಟಲ್ನ ಈ ಥರ ಕಟ್ ಮಾಡಿಕೊಂಡು ಇದನ್ನು ನಾವು ಕೆಳಗಡೆ ನೀರು ಹೋಗೋದಕ್ಕೆ, ಹೊರಗಡೆ ಹೋಗೋದಕ್ಕೆ ಈ ಥರ ಎಲ್ಲ ಮಾಡಿಕೊಂಡು ಅದನ್ನು ನಾವು ಸ್ಪೂನ್ ತೊಳೆದಿದ ತಕ್ಷಣವೇ ಅದರೊಳಗಡೆ ಹಾಕ್ಬಿಟ್ರೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ನಾವು ಡ್ರಾಯರಲ್ಲೋ ಅಥವಾ ಎಲ್ಲಾದರೂ ಅದನ್ನು ನಾವು ಸ್ಟೋರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.